ಆ ಶಕ್ತಿಗಳನ್ನ ನಾವು ಹಂಚ್ಕೊಳ್ತೀವಿ ಅಂತ ಒಬ್ಬೊಬ್ರು ಒಂದೊಂದು ಶಕ್ತಿಗಳನ್ನ ತ್ರಿಮೂರ್ತಿಗಳು ಹಂಚ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಅಕಾರ ಉಕಾರ ಮಕಾರ ಮೂರನ್ನು ಸೇರಿಸಿ ಓಂಕಾರ ಅನ್ನೋದು ಸೃಷ್ಟಿ ಆಯಿತು. 3 ಮೊಟ್ಟೆಗಳನ್ನಿಟ್ಟಾಗ ಒಂದು ಮೊಟ್ಟೆಯನ್ನು ತೆಗೆದು ಭೂಮಿ ಮೇಲೆ ಚೆಲ್ಲಾಡಿ ರಕುತ ಮುನಿಯನ್ನೇ ಪಡೆದ, ಪಾರು ಮುನಿಯನ್ನೇ ಪಡೆದ, ಪಚ್ಚು ಮುನಿಯನ್ನೇ ಪಡೆದ, ಹೆಪ್ಪು ಮುನಿಯನ್ನೇ ಪಡೆದ. ಎಲ್ಲರೂ ಹೇಳಿದ್ದು ಒಂದೇ, ಮುಂದೆ ಏನಾಗುತ್ತೆ ಅಂತ. ಅಂದ್ರೆ ಜ್ಞಾನ ಅನ್ನೋದು ಯಾರೊಬ್ರು ಸ್ವತ್ತ ಆಗಿರ್ಲಿಲ್ಲ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ಮಂಟೆಸ್ವಾಮಿಗಳ ಕಾಲಜ್ಞಾನ. ನಾನು ಮಂಟೆಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಮೊನ್ನೆ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕನ್ನಂಬಾಡಿ ಕಟ್ಟೆ, ಯಾರೋ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು, ಕನ್ನಂಬಾಡಿ ಕಟ್ಟೆ ಹೊಡಿಬೇಕು ಪ್ಲಸ್ ಶ್ರೀರಂಗಪಟ್ಟಣ ಮುಳುಗಬೇಕು, ಇದರ ಅರ್ಥ ಏನು? ಮಂಟೆಸ್ವಾಮಿಗಳ ಕಾಲಜ್ಞಾನ ಬಂದು 15ನೇ ಶತಮಾನ. ಆ ಟೈಮ್ನಲ್ಲಿ ಕನ್ನಂಬಾಡಿ ಕಟ್ಟೆನೇ ಇರ್ಲಿಲ್ವಲ್ಲ, ನೀವೇಗೆ ಇದನ್ನ ಹೇಳ್ತೀರಾ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಅಂತ ನಾನು ಅದಕ್ಕೆ ಉತ್ತರನೂ ಕೂಡ ಪ್ರಯತ್ನನೂ ಮಾಡಿದ್ದೆ. ನನಗೆ ಇನ್ನೊಬ್ರು ಮೇಡಮ್ ಒಬ್ರು ಇದ್ದಾರೆ, ಅವರು ಏಕೆಂದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಆ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಸ್ಟಡಿ ಮಾಡಿರ್ತಾರೆ. ಆ ವಿಷಯಗಳನ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಇನ್ನ ವಿಕಿಪೀಡಿಯಾ ಆನ್ಲೈನು ನಾವು ರಿಸರ್ಚ್ ಮಾಡ್ಬೇಕಾಗತ್ತೆ. ಅಂತ ವಿಷಯಗಳನ್ನ ರಿಸರ್ಚ್ ಮಾಡಾದ್ಮೇಲೆ ನಮ್ಗೆ ಅರ್ಥ ಆಗಿದ್ದು ಹೌದು, ಕಾಲಜ್ಞಾನದಲ್ಲಿ ತಿಳಿಸಿರುವಂತ ವಿಷಯಗಳು ನಿಜ. ಕಟ್ಟೆ, ಕನ್ನಂಬಾಡಿ ಕಟ್ಟೆ ಅನ್ನೋದು ಈಗಿನ ಶತಮಾನ ಅಲ್ಲ, ಆಗಿನ ಕಾಲದಿಂದ ಚಾಮರಾಜೇಂದ್ರ ಒಡೆಯರು ಪ್ಲಸ್ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕನ್ನಂಬಾಡಿ ಕಟ್ಟೆ ಅನ್ನೋದು ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 35-40 ವರ್ಷದ ಮುಂಚೆ ತನಕ ಕನ್ನಂಬಾಡಿ ಕಟ್ಟೆ ಅಂತಾನೆ ಕರೀತಾ ಇದ್ರು. ಅದಾದ ಮೇಲೆ ಅದನ್ನ KRS ಅಂತ ಹೆಸರು ಬದಲಾಯಿಸಿರೋದಷ್ಟೇ ಅನ್ನೋದನ್ನ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನು ರಾಜರ ಕಾಲದಲ್ಲಿ ಈ ಕಟ್ಟೆಗಳು ಅನ್ನೋದು ಕಾಮನ್ ಆಗಿ ಇರ್ತಾ ಇತ್ತು. ಅಂದ್ರೆ ನದಿ ಹರ್ಕೊಂಡು ಬಂದು ಒಂದು ಜಾಗಕ್ಕೆ ಸೇರುತ್ತಲ್ಲ, ಆ ಜಾಗದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು, ಈಗ ಯಾವ ರೀತಿ ಡ್ಯಾಮ್ಗಳನ್ನ ಕಟ್ತೀವಿ ಅದೇ ರೀತಿ ಆಗಿನ ಕಾಲದಲ್ಲಿ ಡ್ಯಾಮ್ಗಳನ್ನ ಕಟ್ತಾ ಇದ್ರು. ಅದನ್ನ ಏನ್ ಮಾಡ್ತಾ ಇದ್ರು, ರೈತರು ವ್ಯವಸಾಯಕ್ಕೆ ಅಂತ ಬಳಸ್ಕೊಳ್ತಾ ಇದ್ರು. ಇದನ್ನ ಗಮನಿಸಿದಂತ ಬ್ರಿಟಿಷ್ ಅಧಿಕಾರಿಗಳು ಆ ಟೈಮ್ ನಲ್ಲಿ ಅಂದ್ರೆ 1910 ಆಸ್ಪಾಸ್ನಲ್ಲಿ ಅವರು ಒಂದು ಬದಲಾವಣೆ ಮಾಡ್ಕೊಂಡ್ರು. ಏನಂತ, ಇದನ್ನ ಜನರಿಗೆ ಏನ್ ಬಳಸ್ಕೊಳ್ತಾ ಇದ್ದಾರೆ, ಬರೀ ಲಿಮಿಟೆಡ್ ಪೀಪಲ್ಸ್ ಬಳಸ್ತಾ ಇದ್ರು, ಅಂದ್ರೆ ಕಡಿಮೆ ಜನ ಬಳಸ್ತಾ ಇದ್ರು. ಅದನ್ನ ಜಾಸ್ತಿ ಜನ ಬಳಸುವಂಗೆ ವ್ಯವಸ್ಥೆ ಮಾಡೋದು ಯಾವ ರೀತಿ ಅಂತ ಒಂದು ಐಡಿಯಾಲಜಿ ಮಾಡಿ, ಆ ಐಡಿಯಾಲಜಿನ ಈ ಕಡೆ ರಾಜರಿಗೆ ತಿಳಿಸಿದ್ರು. ಆ ರಾಜರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರಿಂದ ಇವತ್ತು KRS ಡ್ಯಾಮ್ ಆಯ್ತು. ಅದನ್ನ ನೂರಾರು ಜನ ಅಲ್ಲ, ಲಕ್ಷಾಂತರ ಜನ ಬಳಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ಅಲ್ಲ, 800-900 ವರ್ಷಗಳ ಮುಂಚೆನೆ ಈ ಕನ್ನಂಬಾಡಿ ಕಟ್ಟೆ ಅನ್ನೋದು ಇತ್ತು. ಅದಕ್ಕೆ ಸಾಕ್ಷಿಯನಾಗಿ ನಾನು ಒಂದು ವಿಷಯನ ತಿಳಿಸಿದೆ. ಆನೆ ಕನ್ನಂಬಾಡಿ ಕಟ್ಟೆ ಅನ್ನೋದು ಹಾಸನದಲ್ಲೂ ಕೂಡ ಇತ್ತು, ಹೊಳೆ ನರಸೀಪುರದಲ್ಲಿ. ಅದನ್ನ ಅಗ್ರಹಾರ ಅಂತ ಬದಲಾಯಿಸಿದರೆ ಅದು ನಿಮ್ಗೆ ವಿಕಿಪೀಡಿಯಾದಲ್ಲಿ ಸಿಕ್ಬಿಡುತ್ತೆ, ಕನ್ನಂಬಾಡಿ ಅಂತ ಆಗ್ತಾ ಇದಾಗೆ ಸಿಕ್ಬಿಡುತ್ತೆ. ಅದೇ ರೀತಿ ಎಷ್ಟೆಷ್ಟೋ ಹೆಸರುಗಳನ್ನ ಬದಲಾಯಿಸಿದ್ದಾರೆ. ಇಲ್ಲಿದ್ದಂತ ಒರಿಜಿನಲ್ ಕನ್ನಂಬಾಡಿ ಕಟ್ಟೆ ಏನಿತ್ತು ಅದು ಬದಲಾವಣೆ ಆಯ್ತು. ಅದು ಬದಲಾವಣೆ ಆಗಿ ಈಗ KRS ಅನ್ನೋದು ಆಗಿದೆ. ಆ ಕನ್ನಂಬಾಡಿ ಕಟ್ಟೆ ಇದ್ದಂಥದ್ದು ದೊಡ್ಡ ಮಟ್ಟಕ್ಕೆ ಬೆಳೀತು, ದೊಡ್ಡ ಡ್ಯಾಮ್ ಆಯ್ತು, KRS ಡ್ಯಾಮ್ ಆಯ್ತು. ಶ್ರೀರಂಗಪಟ್ಟಣ ಮುಳುಗಬೇಕು ಅಂದ್ರೆ ಅವ್ರ ಜ್ಞಾನ ದೃಷ್ಟಿಯಿಂದ ಅದನ್ನೇ ನೋಡಿದ್ದು ಅವರು. ಈ ಸಣ್ಣ ಕಟ್ಟೆ ಅನ್ನೋದು ಫ್ಯೂಚರ್ ಅಲ್ಲಿ ದೊಡ್ಡ ಕಟ್ಟೆ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ನೀರು ಅನ್ನೋದು ಅಲ್ಲಿ ಸಂಗ್ರಹ ಆಗುತ್ತೆ. ಆ ನೀರು ಒಂದು ಸಲ ನುಗ್ಗಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಯಾವ ರೀತಿ ವ್ಯಾನಿಶ್ ಆಗುತ್ತೆ. ಶ್ರೀರಂಗಪಟ್ಟಣದ ದೇವಸ್ಥಾನ ಮುಳುಗಬೇಕು ಅಂದ್ರೆ ಎಷ್ಟು ನೀರು ಬರಬೇಕು ಹೇಳಿ, ಅದನ್ನೇ ಅವರ ಜ್ಞಾನ ದೃಷ್ಟಿನಲ್ಲಿ ನೋಡಿದ್ದು ಅವರು ತಿಳಿಸಿದ್ದು. ಇಂಥ ಜ್ಞಾನ ದೃಷ್ಟಿ ಎಷ್ಟೆಷ್ಟೋ ಜನಕ್ಕೆ ಬರ್ತಾ ಇರುತ್ತೆ. ಅಂತ ವಿಷಯಗಳನ್ನ ತಿಳಿಸುವಂತ ಕೆಲಸ ಎಷ್ಟೆಷ್ಟೋ ಜನ ಮಾಡ್ತಾ ಇರ್ತಾರೆ. ಅದರಲ್ಲಿ ನನಗೊಬ್ರು ಒಂದು ಬುಕ್ ಕಳಿಸಿದ್ರು. ಅದರಲ್ಲಿ ಮಂಟೆಸ್ವಾಮಿಗಳ ಕಾಲಜ್ಞಾನ ಅಂದ್ರೆ ಜಾನಪದ ರೀತಿಯಲ್ಲಿ ಅವರು ತಿಳಿಸಿರುವಂತ ವಿಷಯಗಳು, ಅದರಲ್ಲಿ ಒಂದು ಡೀಟೇಲ್ಸ್ ಇತ್ತು. ಇದೇ ರೀತಿ ಎಷ್ಟೆಷ್ಟೋ ಜನ ಬಂದಿದ್ದಾರೆ. ಕೊಡೇಕಲ್ ಬಸವಣ್ಣವರು, ಇನ್ನ ಕೇಲೂರು, ಅಂದ್ರೆ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದಿದ್ದಾರೆ. ಅವರು ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೊಡೇಕಲ್ ರಾಚಪ್ಪ, ಇನ್ನ ಕೊಡೇಕಲ್ ಬಸವಣ್ಣ, ಸಿದ್ದಕೊಳ್ಳು, ಇಲ್ಲಕೊಳ್ಳು ಸಂಗಯ್ಯನವರು, ಎಮ್ಮೆ ಬಸವಣ್ಣವರು, ಸಿದ್ದಾಪುರ ಸಿದ್ಧರು, ಕನಕದಾಸರು, ಗೊಗ್ಗಯ್ಯನವರು, ಈ ತರ ಬೆಟ್ಟದ ಸಿದ್ಧರು, ರೋಣಿ ಸಿದ್ಧ, ಸಿದ್ದಪ್ಪನ ಬೆಟ್ಟ, ಈ ತರ ಎಷ್ಟೆಷ್ಟೋ ಜನ. ಇಲ್ಲಿ ಜಾತಿ ಧರ್ಮ ಅನ್ನೋದು ಇಲ್ಲ. ಅದರಲ್ಲಿ ಇಲ್ಲಿ ಒಕ್ಕಲು ಕೂಡ ಮೆನ್ಷನ್ ಮಾಡ್ತಾರೆ ನೋಡಿ. ಜಾಡರು, ಕುರುಬರು, ನೇಕಾರರು, ಮಠದವರು, ಇನ್ನ ಕೊಪ್ಪದವರು, ಗೌಡ್ರು, ಸಂಗಮರು, ಜಂಗಮರು, ಕುರುಬರು, ಒಡೆಯರು, ಆಯ್ತಾ. ಅದಾದ್ಮೇಲೆ ದಲಿತರು, ಹರಿಜನರು, ಉಪ್ಸದರು, ಗೌಡರು, ಪಂಚಾಲರು, ಹರಿಜನರು, ಮಡಿವಾಳರು, ಅಗಸರು,
ಎಲ್ಲ ಕೂಡ ಇದ್ದಾರೆ. ಈ ಧರ್ಮ ಆ ಜಾತಿ ಅದು ಇದು ಅಂತ ಏನಿಲ್ಲ, ಇಲ್ಲಿ ಎಲ್ಲಾ ಜಾತಿಯವರು ಬರೆದಿದ್ದಾರೆ. ಅವ್ರವ್ರಿಗೆ ಒಂದೊಂದು ಜ್ಞಾನ ದೃಷ್ಟಿನಲ್ಲಿ ಗೊತ್ತಾಗಿರುವಂತ ವಿಷಯಗಳನ್ನ ಬರೆದಿದ್ದಾರೆ. ನಾನೇ ಹೇಳಿದ್ದು, ಇಲ್ಲಿ ಜಾತಿ ಧರ್ಮ ನೋಡಿಲ್ಲ ದೇವ್ರು ಕೊಡುವಾಗ. ಎಲ್ಲಾ ಜಾತಿಯವ್ರಿಗೂ ಅಂತ ಜ್ಞಾನವನ್ನ ಕೊಟ್ಟಿದ್ದಾನೆ. ನಾವು ಜಾತಿಗಳು ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದೀವಿ. ಆದ್ರೆ ಇಲ್ಲಿ ಈ ಒಂದು ವಿಷಯ ಇದೆಯಲ್ಲ, ತುಂಬಾ ಅದ್ಭುತವಾದದ್ದು. ಇಲ್ಲಿ ನಾವು ಆ ಒಕ್ಕಲು ಈ ಜಾತಿ ಅಂತ ಮಾತಾಡ್ತೀವಿ. ಇಲ್ಲಿ ನಾನು ಹೇಳಿದ್ನಲ್ಲ, ಈ ಕಾಲಜ್ಞಾನದ ಪದಗಳು, ಜಾನಪದ ಪದಗಳನ್ನ ಬರೆದವರು ಯಾವ ಜಾತಿಯವರು ಅವರು ಹೇಳೋದಕ್ಕೆ ಹೋಗಿಲ್ಲ. ಅವ್ರ ವಿಷಯ ಮಾತ್ರ ತಿಳಿಸುವಂತ ಕೆಲಸ ಮಾಡಿದ್ರು. ಅಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈಗಲೂ ಜಾತಿ ಒಕ್ಕಲು ಅಂತ ಹೊಡೆದಾಡ್ತೀವಿ. ಇಲ್ಲಿ ನಾನು ಅದನ್ನೇ ಹೇಳಿದ್ದು, ಜಾಡ್ರು, ಕುರುಬ್ರು, ನೇಕಾರರು, ಆ ಕಡೆ ಒಡೆಯರು, ಈ ಕಡೆ ಗೌಡ್ರು, ಈ ಕಡೆ ಮಡಿವಾಳರು, ಅಗಸರು ಎಲ್ಲ ಇದ್ದಾರೆ. ಆ ಜಾತಿ ಈ ಜಾತಿ ಇಲ್ಲ. ಒಳ್ಳೆ ವಿಷಯ ಜನಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಪ್ಲಸ್ ಈ ಊರು ಆ ಊರಲ್ಲ, ಅದನ್ನು ನೋಡಿ ಗುಲ್ಬರ್ಗ, ಬಾಗಲಕೋಟೆ, ಬಳ್ಳಾರಿ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಇವರು. ಎಲ್ಲಾ ವಿಷಯನೂ ತಿಳಿಸಿದ್ದಾರೆ ಜನಕ್ಕೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಈ ಬುಕ್ ನ ಓದಿದಾಗ ಅರ್ಥ ಆಗಿದ್ದು. ಎಷ್ಟೆಷ್ಟೋ ಈ ತರ ವಿಷಯಗಳು ನಮ್ಗೆ ಇರುತ್ತೆ, ನಾವು ಗೊತ್ತಿರೋದಿಲ್ಲ ಅಷ್ಟೇ. ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಬುಕ್ ಅಲ್ಲಿ ಈ ವಿಷಯನ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಆಡ್ ಆನ್ ಆಗಿರುತ್ತೆ, ನಾನು ಅದನ್ನು ಹೇಳ್ತೀನಿ, ಕೆಲವೊಂದು ಆಡ್ ಆನ್ ಆಗಿರುತ್ತೆ. ಬಟ್ ಇದನ್ನೆಲ್ಲ ನೋಡಿದ್ರೆ ಇದ್ರಲ್ಲಿ ಏನು ಆಡ್ ಆನ್ ಇಲ್ಲ. ಇವರು ಎಲ್ಲಿಂದ ಬಂದಿದ್ದಾರೆ, ಯಾವ ಜಾತಿಯವರು ಅಂತ ಮಾತ್ರ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಮೀರಿದ್ದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಲ್ಲರೂ ಹೇಳಿದ್ದು ಒಂದೇ, ಮುಂದೆ ಏನಾಗುತ್ತೆ ಅಂತ. ಅಂದ್ರೆ ಜ್ಞಾನ ಅನ್ನೋದು ಯಾರೊಬ್ರು ಸ್ವತ್ತು ಆಗಿರ್ಲಿಲ್ಲ. ಇಲ್ಲಿ ಈ ಜಾತಿಯವರು, ಈ ಕ್ಯಾಸ್ಟ್ ಅವ್ರ ಸ್ವತ್ತು ಅನ್ನೋದು ಇಲ್ಲಿ ಇರ್ಲಿಲ್ಲ. ಜ್ಞಾನ ಅನ್ನೋದು ಎಲ್ಲರಿಗೂ ಇತ್ತು. ನಾವು ಏನನ್ನ ಫಾಲೋ ಮಾಡ್ತೀವಿ ಅದ್ರ ಮೇಲೆ ಜ್ಞಾನ ಅನ್ನೋದು ನಮಗೆ ಸಿಗ್ತಾ ಇತ್ತು. ಮಾಡೋ ಸಾಧನೆ ಮೇಲೆ ಜ್ಞಾನ ಸಿಗ್ತಾ ಇತ್ತು. ಜಾತಿ ಮೇಲೆ ಜಾತಿ ಮೇಲೆ ಇಲ್ಲಿ ಜ್ಞಾನ ಸಿಗ್ತಾ ಇರಲಿಲ್ಲ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಅದು ನಮ್ಗೆ ಈ ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಬುಕ್ಕಿಂದ ಅರ್ಥ ಆಗಿದ್ದು. ಇನ್ನ ಮಂಟೆಸ್ವಾಮಿ ಕಾಲಜ್ಞಾನದ ಬುಕ್ ಅಲ್ಲಿ ಅವ್ರು ತಿಳಿಸ್ತಾ ಹೋಗ್ತಾರೆ. ಟೋಟಲಿ 99 ಪೇಜ್ ಇರುವಂತ ಬುಕ್ ಅಲ್ಲಿ ಜಗತ್ತಿನ ಸೃಷ್ಟಿ ಯಾವ ತರ ಆಯ್ತು, ಕಲ್ಯಾಣ ಪಟ್ಟಣದ ಸಾಲುಗಳು ಯಾವ ತರ ಇದೆ, ಇನ್ನ ಬೇರೆ ಬೇರೆಯವರು ಬರೆದಿರುವಂತದ್ದು ಸಾಲುಗಳು ಯಾವ ತರ ಇದೆ, ಕಲಿ ಸಾರಿದ ಸಾಲು ಅಂತ ಕೂಡ ಬರೀತಾರೆ. ಒಟ್ನಲ್ಲಿ ಇದ್ರಲ್ಲಿರುವಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಮಾರಿಯರನ್ನು ಕೂಗಿದ ಸಾಲು ಅನ್ನೋದು ಕೂಡ ಇದೆ, ಶಿಷ್ಯರನ್ನು ನೇಮಕ ಮಾಡ್ಕೊಂಡಿದ್ದ ಸಾಲು. ಒಟ್ನಲ್ಲಿ ತುಂಬಾ ವಿಷಯಗಳು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಅವರು ತಾಯಿ ಶಾರದಾಂಬೆಗೆ ನಂಬಿಸ್ತಾ ಈ ಬುಕ್ ನ ಬರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಕಾಲಜ್ಞಾನಿಗಳು ಅಂದ್ರೆ ಈ ಸಿದ್ಧರು ತಿಳಿಸಿದಂತ ವಿಷಯಗಳನ್ನ ಅವ್ರು ಇದರಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ. ಸಿದ್ದಯ್ಯ ನೀವು ಬನ್ನಿ, ಇದನ್ನ ನಾವು ಕೇಳಿರ್ತೀವಿ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ. ಆ ರೀತಿ ಬಳಸ್ತಾ ಇದ್ದಂತ ಸಾಲುಗಳು ಇಲ್ಲಿದೆ. ಜಗತ್ತಿನ ಸೃಷ್ಟಿ ಯಾವ ತರ ಆಯ್ತು ಅನ್ನೋದು ಒಂದು ಸಿಂಪಲ್ ಆಗಿ ಕಥೆಯ ರೂಪದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ನೋಡ್ಬೋದು, ಮುಟ್ಟಿ ಕಪ್ಪು ಬಸಮಂಗ ಕೈಯೊಳಗ ತಕ್ಕೊಂಡು ಭೂಮಿ ಮೇಲೆ ಚೆಲ್ಲಾಡಿ 77 ಮಂತ್ರ ಜಪಿಸುತ್ತಾ ಗುರುವ ನವ್ಯ ಮರಿಯನ್ನೇ ಪಡೆದು 3 ಮೊಟ್ಟೆಗಳನ್ನಿಟ್ಟಾಗ 1 ಮೊಟ್ಟೆಯನ್ನು ತೆಗೆದು ಭೂಮಿ ಮೇಲೆ ಚೆಲ್ಲಾಡಿ ರಕುತ ಮುನಿಯನ್ನೇ ಪಡೆದ, ಪಾರು ಮುನಿಯನ್ನೇ ಪಡೆದ, ಪಚ್ಚು ಮುನಿಯನ್ನೇ ಪಡೆದ, ಹೆಪ್ಪು ಮುನಿಯನ್ನೇ ಪಡೆದ. ಅವರ ಆಗಿನ ಕಾಲ ಹಳೆಗನ್ನಡ ಏನಿತ್ತು ಅದರಲ್ಲಿ ಈ ವಿಷಯಗಳನ್ನ ಬರೀತಾರೆ. ಕೊನೆಗೆ ಎಪ್ಪುಗಟ್ಟಿ ನಿಲ್ಲಿಸುತ್ತಾರೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಮತ್ತೊಂದು ಮೊಟ್ಟೆಯನ್ನು ಎತ್ತಿ ಭೂಮಿ ಮೇಲೆ ಚೆಲ್ಲಾಡಿದಾಗ ಅಕ್ಕಿ ಪಕ್ಷಿಗಳು. ಮೊದಲು ನೀರು ಅನ್ನೋದು ಯಾವ ತರ ಸೃಷ್ಟಿ ಆಯ್ತು, ಭೂಮಿ ಬೆಟ್ಟ ಗುಡ್ಡ ಅನ್ನೋದು ಸೃಷ್ಟಿ ಆಯ್ತು. ಅದಾದ್ಮೇಲೆ ಅಕ್ಕಿ ಪಕ್ಷಿಗಳು, ಜೀವ ಜಂತುಗಳು, ಮರ ಗಿಡಗಳು ಸೃಷ್ಟಿ ಆಯ್ತು ಅನ್ನೋದನ್ನು ತಿಳಿಸ್ತಾರೆ. ಮತ್ತೊಂದು ಮೊಟ್ಟೆಯನ್ನ ಎತ್ತಿ ಎಸೆದಾಗ ಇಲ್ಲಿ ಹಳ್ಳು ಗಿಡವನ್ನು ಪಡೆದು ಎಳ್ಳು ಗಿಡವನ್ನೇ ಪಡೆದ. ಅಂದ್ರೆ ನಾವು ಬೆಳಿತೀವಲ್ಲ ಆಹಾರ, ಅದೆಲ್ಲ ಸೃಷ್ಟಿ ಆಯ್ತಾ ಹೋಯ್ತು ಅನ್ನೋದನ್ನ ಒಂದು ಡಿಫರೆಂಟ್ ಅರ್ಥದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನ ಜ್ಯೋತಿ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕಾವಿ ಬಟ್ಟೆಯ ತೆಗೆದು ಎಣ್ಣೆ ಬತ್ತಿಯ ಮಾಡಿ ಕತ್ತಲ ರಾಜ್ಯಕ್ಕೆ ತಕ್ಕುದಾದ ಜ್ಯೋತಿಯನ್ನು ಪಡೆಯುತ್ತಾರ, ಸಿದ್ದಯ್ಯ ಸ್ವಾಮಿ ಬನ್ನಿ. ಇಲ್ಲಿ ಕಾವಿ ಬಟ್ಟೆ ಹಾಕಿದವರೆಲ್ಲ ಜ್ಯೋತಿ ಬೆಳಗಿಸ್ತಾರೆ ಅನ್ಕೋಬೇಡಿ. ಜ್ಯೋತಿ ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ. ಆ ಬಟ್ಟೆನ ಮರ್ತ್ಬಿಡಿ. ಅದನ್ನ ಬಿಟ್ಟು ಬಡವರ ಮನೆ ಜ್ಯೋತಿ ಆಗ್ಲಿ, ಶ್ರೀಮಂತರ ಮನೆ ಜ್ಯೋತಿ ಆಗ್ಲಿ, ಸತ್ತವ್ರ ಮನೆ ದೀಪ ಆಗ್ಲಿ, ಹೆತ್ತವ್ರ ಮನೆ ದೀಪ ಆಗ್ಲಿ, ಅರಸರ ಮನೆದಾಗ್ಲಿ, ಇಲ್ಲ ಗುರುಗಳು, ಗುರುಕಾರ, ಹೊಲೆಯರ, ಒಡೆಯರ, ಕುರುಬರ, ಕುಂಬಾರರ, ಮಾದಿಗರ, ಯಾರ ಮನೆ ಜ್ಯೋತಿ ಆದ್ರೂ ಒಂದೇ ಕೆಲಸ ಮಾಡೋದು, ಬೆಳಕನ್ನ ಕೊಡುವಂತ ಕೆಲಸ ಮಾಡುತ್ತೆ. ಅಂತ ದಾರಿದೀಪ ಆಗೀತವ್ರು ಇವರೆಲ್ಲ ಸಿದ್ಧರುಗಳು. ನಾವು ಸಿದ್ಧರಾಗ್ಬೇಕು ಅಂತ ಎಷ್ಟೋ ಜನ ಮಾತಾಡ್ತೀವಿ, ಸಾಧನೆ ಮಾಡ್ಬೇಕು ಅಂತ ಮಾತಾಡ್ತೀವಿ. ಯಾಕಾಗಲ್ಲ ಅಂದ್ರೆ ಅವ್ರು ಮಾಡಿದ್ದ ಕೆಲಸ ಜಾತಿ ಅದು ಇದು ಧರ್ಮಗಳನ್ನ ಮಾಡಿದ್ರು, ಒಳ್ಳೆ ವಿಷಯಗಳನ್ನ ಮಾತ್ರ ಜನರಲ್ಲಿ ತಿಳಿಸ್ತಾ ಹೋದ್ರು, ಅದಕ್ಕೆ ಸಿದ್ಧರಾದ್ರು. ನಾವು ಎಲ್ಲಿ ತನಕ ಅದನ್ನ ಮಾಡೋದಿಲ್ವೋ ಅದು ನಮಗೆ ಸಿದ್ಧಿ ಆಗೋದಿಲ್ಲ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಒಂದು ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಜ್ಯೋತಿ ಅನ್ನೋದು
ಯಾರ ಮನೆಯಲ್ಲಿಟ್ಟರು ಒಂದೇ ಬೆಳಕನ್ನು ಕೊಡುತ್ತೆ. ತಗೊಂಡೋಗಿ ಒಂದು ಸಣ್ಣ ದೀಪನ ಅರಮನೆಯಲ್ಲಿಟ್ಟರೆ ಅರಮನೆ ಪೂರ್ತಿ ಬೆಳಗೋದಿಲ್ಲ. ಬಡವನ ಮನೆಯಲ್ಲಿಟ್ಟರೆ ಬಡವನ ಮನೆ ಪೂರ್ತಿ ಬೆಳಗುತ್ತೆ. ಅದ್ರ ಬೆಳಕು ಎಷ್ಟು ಲಿಮಿಟ್ ಇರುತ್ತೋ ಅಷ್ಟು ಮಾತ್ರ ಕೊಡುತ್ತೆ. ಹಾಗಂದಿದ ತಕ್ಷಣ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಇಟ್ಟಿದ ತಕ್ಷಣ ಜಾಸ್ತಿ ಬೆಳಕನ್ನ ಕೊಡೋದಿಲ್ಲ ಜ್ಯೋತಿ. ಇನ್ನ ಯಾರ ಮನೆಯಲ್ಲಿಟ್ಟು ಒಂದೇ ಬೆಳಕನ್ನ ಜ್ಯೋತಿ ಕೊಡುತ್ತೆ ಅನ್ನೋ ಹಾಗೆ ಮನುಷ್ಯ ಅನ್ನೋನು ಯಾವ ರೀತಿ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಹೋದ್ರು ಅವನ ಗುಣ, ಅವನ ನಡವಳಿಕೆ ಅನ್ನೋದು ಒಂದೇ ರೀತಿ ಇರಬೇಕು. ಆಚಾರ ವಿಚಾರ ಪದ್ಧತಿ ಒಂದೇ ರೀತಿ ಇರಬೇಕು. ಯಾರ ಹತ್ರ ಮಾತಾಡೋದ್ರು ಬಡವ ಶ್ರೀಮಂತ ಜಾತಿ ಅನ್ನೋದನ್ನ ಬಿಟ್ಟು ಕಾಮನ್ ಆಗಿ ಮಾತಾಡೋ ಪದ್ಧತಿನ ಯಾವತ್ತು ಮನುಷ್ಯ ಕಲಿತಾನೋ ಅಂಥವ್ರು ಸಿದ್ಧರಾಗ್ತಾರೆ ಅನ್ನೋದನ್ನ ಇವರು ಈ ಪದಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನ ಒಂದು ಮಾತಲ್ಲಿ ಯಾವ ರೀತಿ ಜಗತ್ತು ಸೃಷ್ಟಿ ಆಯ್ತು ಅಂತಾನು ತಿಳಿಸ್ತಾ ಹೋಗ್ತಾರೆ. ಈ ಜಗತ್ತು ಸೃಷ್ಟಿ ಆಗೋದಕ್ಕೆ ಪರಬ್ರಹ್ಮ ಜಗನ್ಮಾತೆಯನ್ನ ಸೃಷ್ಟಿ ಮಾಡಿದ ಆದಿ ಪರಾಶಕ್ತಿಯಿಂದ ಈ 3 ಶಕ್ತಿಗಳು ಸೃಷ್ಟಿ ಆಗ್ತವೆ. ಯಾವ್ಯಾವುದು? ಬ್ರಹ್ಮ ವಿಷ್ಣು ಮಹೇಶ್ವರ. ಅವರು ಒಬ್ಬೊಬ್ರು ಆ ಪರಾಶಕ್ತಿ ನನ್ನನ್ನ ಮದುವೆ ಆಗಿ ಅಂತ ಕೇಳ್ಕೊಳ್ತಾಳೆ. ಹಾಗಲ್ಲ ಅಂದಿದ ತಕ್ಷಣ ಬ್ರಹ್ಮನ ಬೂದಿ ಮಾಡ್ತಾಳೆ, ಇನ್ನೊಬ್ರನ್ನ ಬೂದಿ ಮಾಡ್ತಾಳೆ. ಈ ರೀತಿ ಬೂದಿ ಮಾಡ್ತಾ ಹೋದ್ರೆ ಪ್ರಪಂಚದಲ್ಲಿ ಯಾರು ಉಳಿಯೋದಿಲ್ಲ ಅಂತ ಯೋಚನೆ ಮಾಡದಂತ ಮಹಾವಿಷ್ಣು ಅವತಾರ ಏನಿದೆ ಅಲ್ಲಿ ಬ್ರಹ್ಮ ಮತ್ತೆ ಶಿವನನ್ನ ಬೂದಿ ಮಾಡ್ತಾಳೆ ಮಹಾಶಕ್ತಿ. ಆಗ ಮಹಾವಿಷ್ಣು ಇದೇ ರೀತಿ ಬೂದಿ ಮಾಡ್ತಾ ಹೋದ್ರೆ ಸರಿಯಾಗುವುದಿಲ್ಲ. ನಿನ್ನನ್ನ ಸಂಭಾಳಿಸುವ ಶಕ್ತಿ ನನಗಿಲ್ಲ ತಾಯಿ, ನೀನು ಮತ್ತೆ ಇವರಿಬ್ಬರಿಗೂ ಮರುಜನ್ಮ ಕೊಡು. ಆ ಮರುಜನ್ಮದಿಂದ ನಾವು 3 ಜನ ನಿಮ್ಮನ್ನ ಸಂಭಾಳಿಸ್ತೀವಿ. ಅಲ್ಲಿ ಅದು ಒಂದು ಮಾತನ್ನ ಬಳಸ್ತಾರೆ, ಕಾಮ ಮಟ್ಟ ಮಾಡಾಕ ಅಂತ ಏನೋ ಒಂದು ಮಾತನ್ನ ಬಳಸ್ತಾರೆ. ಅಂದ್ರೆ ಮದುವೆ ಆಗಿ ಸಂಸಾರದ ರೀತಿ ಇರ್ಬೋದೇನೋ, ಬಟ್ ಅವರು ಜನರಲ್ ಲ್ಯಾಂಗ್ವೇಜ್ ಅಲ್ಲಿ ಬಳಸಿದ್ದಾರೆ. ಅದಕ್ಕೆ ಆದಿ ಪರಾಶಕ್ತಿ ಈ 3 ಮತ್ತೆ ಸೃಷ್ಟಿ ಮಾಡ್ತಾಳೆ. ಆಗ ಅವ್ರೇನ್ ಮಾಡ್ತಾರೆ, ನಾವು 3 ಜನ ನಿಂತ್ರು ಒಬ್ಬರನ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಶಕ್ತಿನ ಡಿವೈಡ್ ಮಾಡ್ತಾ ಹೋಗಿ ಆ ಶಕ್ತಿಗಳನ್ನ ನಾವು ಹಂಚ್ಕೊಳ್ತೀವಿ ಅಂತ ಒಬ್ಬೊಬ್ರು ಒಂದೊಂದು ಶಕ್ತಿಗಳನ್ನ ತ್ರಿಮೂರ್ತಿಗಳು ಹಂಚ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಅಕಾರ ಉಕಾರ ಮಕಾರ 3 ಸೇರಿಸಿ ಓಂಕಾರ ಅನ್ನೋದು ಸೃಷ್ಟಿ ಆಯ್ತು. ಬ್ರಹ್ಮದೇವರು 6018 ಪುರಾಣ ಗ್ರಂಥಗಳನ್ನ ಆ ಪರಾಶಕ್ತಿ ಹತ್ರ ಕಿತ್ಕೊಂಡ್ರು. ಇನ್ನ ದಂಡವನ್ನ ಕಿತ್ಕೊಂಡ ಶಿವ. ಅದಾದ ಮೇಲೆ ತ್ರಿಶೂಲ ಡಮರುಗಾನ ಕಿತ್ಕೊಂಡ ಮುಕ್ಕಣ್ಣ. 3ನೇ ಕಣ್ಣು ಆ ಬೂದಿ ಮಾಡ್ತಾ ಇದ್ಲಲ್ಲ ಆ ಕಣ್ಣನ್ನು ಕೂಡ ಶಿವನೇ ಈಸ್ಕೊಂಡ. ಇನ್ನ ಮಹಾವಿಷ್ಣು ಚಕ್ರಾದಿ ಬಿಲ್ಲು ಬಾಣ ದಂಡು ಗದ ಮಾಯಾಚಾಲ ಕೊರಳನ್ನ ಕಿತ್ಕೊಂಡ. ಒಟ್ನಲ್ಲಿ ಈ ರೀತಿ ಯಾವ್ದಾದಿತ್ತು ಆ ಶಕ್ತಿನ ಎಲ್ಲರೂ 3 ಜನ ತ್ರಿಮೂರ್ತಿಗಳು ಹಂಚ್ಕೊಂಡ್ರು. ಅದಾದ ಮೇಲೆ ಪರಾಶಕ್ತಿಗೆ ಒಂದು ಶಕ್ತಿ ಇತ್ತು, ಏನಂದ್ರೆ ಯಾರ ತಲೆ ಮೇಲೆ ಕೈ ಇಟ್ಟರು ಅವರು ಬೂದಿಯಾಗಿ ಹೋಗ್ತಾರೆ ಅಂತ ಶಕ್ತಿ ಇತ್ತು ಅನ್ನೋದು ಈ ಪುರಾಣದಲ್ಲಿ ತಿಳಿಸಿರುವಂತದ್ದು. ಅದನ್ನ ಮಹಾವಿಷ್ಣು ನಾನು ನಿನ್ನನ್ನ ಮದುವೆ ಆಗ್ತೀನಿ, ಆದ್ರೆ ಒಂದು ಕಂಡೀಷನ್ ಮೇಲೆ ನೀನು ನಾನು ನೃತ್ಯ ಮಾಡೋಗೆ ಮಾಡ್ಬೇಕು ಅನ್ನೋ ರೀತಿ ಮಾಡಿ ಆದಿ ಪರಾಶಕ್ತಿ ತನ್ನ ಮೇಲೆ ತಾನೇ ಕೈ ಇಟ್ಕೊಂಡು ಬೂದಿ ಆಗೋ ರೀತಿ ಮಾಡ್ತಾನೆ. ಅದಾದ ಮೇಲೆ ಅದರಿಂದ ಹುಟ್ಟಿದವರೇ 3 ಜನ. ಈ ರೀತಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅವರು 3 ಜನನ ಈ 3 ಜನ ತ್ರಿಮೂರ್ತಿಗಳು ಮದುವೆ ಆಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಬ್ರಹ್ಮಾಂಡ ಅನ್ನೋದನ್ನ ಇವರ ಕೃತಿಗಳಲ್ಲಿ ಬರ್ಕೊಂಡು ಹೋಗಿದ್ದಾರೆ ಸಿದ್ದಪ್ಪಾಜಿ. ಇನ್ನ ಈ ತರದ ಎಷ್ಟೆಷ್ಟೋ ಕೃತಿಗಳಿದೆ, ಅದನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಟ್ನಲ್ಲಿ ನಮ್ಗೆ ಇನ್ನ ಒಂದು ವಿಷಯ ತಿಳ್ಕೊಳ್ಳುವಂತ ಅವಕಾಶ ಒಬ್ಬೊಬ್ಬರಿಂದ ಸಿಗ್ತಾ ಇರುತ್ತೆ. ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಕೆಲವಷ್ಟು ವಿಷಯಗಳು ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಎಷ್ಟೆಷ್ಟೋ ಜನ ಕೇಳ್ತಾ ಇದ್ರಿ ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ತಿಳಿಸಿ ಸ್ವಾಮಿ ಅಂತ. ನನ್ಗೆ ಯಾರೋ ಒಬ್ರು ಕಳಿಸ್ತಾರೆ, ಆ ವಿಷಯಗಳನ್ನ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತೀನಿ. ಒಳ್ಳೊಳ್ಳೆ ವಿಷಯ ಯಾರು ಕಳಿಸಿದ್ರೇನು ಯಾರು ತಿಳಿಸಿದ್ರೇನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಒಂದು ಬುಕ್ ನಮಗೆ ಸಿಕ್ಕಿದೆ, ಅದರಲ್ಲಿರೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಆದಷ್ಟು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.